ಏನಾಯ್ತು? ಏನಾಗಿದೆ ಈಗ ಕ್ಯಾಮ್ರಾ ಕಾನ್ಫರೆನ್ಸ್ ಆಗಿದೆ, ಪ್ರೆಸ್ ಕಾನ್ಫರೆನ್ಸ್ ಆಗಿದೆ. ದಿಸ್ ಇಸ್ ಕ್ಯಾಮ್ರಾ ಕಾನ್ಫರೆನ್ಸ್. ಎಲ್ಲ ಪ್ರಶ್ನೆಗಳು ಗೆದ್ದಿದ್ದಾರೆ, ಏನು ಕೇಳೋಕ್ಕಾಗಲ್ಲ. ಈಗ ಸರ್ ಅವರು ಇಲ್ಲ ನೋಡಿ, ಪ್ರಿಂಟ್ ಆಸ್ ವೆಲ್ ಆಸ್ ಕ್ಯಾಮ್ರಾ ಬೋತ್ ಆರ್ ಇಂಪಾರ್ಟೆಂಟ್. ಇಲ್ಲ ಈಗ ಸ್ಯಾರ್ ಉದ್ದೇಶ ಮಾಡಿದ್ಮೇಲೆ ಪ್ರಿಂಟ್ ಮೀಡಿಯಾದವರು ಯಾವಾಗಲೂ ಕೇಳ್ತೀರಾ ಪ್ರಶ್ನೆಗಳು. ಯಾವಾಗ ಎಂದಿನಂತೆ ಮಾನ್ಯ ಮುಖ್ಯಮಂತ್ರಿಗಳು ಈಸ್ ಅವೈಲೇಬಲ್ ಫಾರ್ ಟು ಟೇಕ್ ಎನಿ ಆಫ್ ಯುವರ್ ಕ್ವೆಶ್ಚನ್ಸ್. ಯಾವತ್ತೂ ಕೂಡ ನಾವು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಲಾರದೆ ಹೋಗಿಲ್ಲ, ತಮಗೂ ಗೊತ್ತಿದೆ. ಕೈಂಡ್ಲಿ ಕೋಆಪರೇಟ್ ಪ್ಲೀಸ್. ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಹಿಂದ್ಗಡೆ ಕೂತ್ಕೋಬೇಕು. ಇಲ್ಲ ಸರ್, ಕ್ಯಾಮ್ರಾದವರು ಸ್ವಲ್ಪ ಪತ್ರಕರ್ತರಿಗೆ ಅವಕಾಶ ಮಾಡಿಕೊಡ್ಬೇಕು. ಇದು ಕೆಲವು ಇಂಥ ಅನಿವಾರ್ಯತೆ ಬಂದಾಗ ಯು ಹ್ಯಾವ್ ಟು ಕೋಆಪರೇಟ್. ಕ್ಷಮಿಸಿ, ಸ್ವಲ್ಪ ಜಾಗ ಕಿಸ್ಕಿಂದ ಆಯಿತು ಮತ್ತು ಕ್ಯಾಮ್ರಾಗಳು ಜಾಸ್ತಿ ಆದವು, ಹಾಗಾಗಿ ನಿಮಗೆ ತೊಂದರೆಯಾಗಿದೆ. ನಿಮ್ಮೆಲ್ರಿಗೂ ನಮಸ್ಕಾರಗಳು. ಈಗಾಗಲೇ ಪ್ರಿಯಾಂಕ್ ಖರ್ಗೆ ಅವರು ನಿಮ್ಮೆಲ್ರಿಗೂ ಸ್ವಾಗತವನ್ನು ಮಾಡಿದ್ದಾರೆ. ನಿನ್ನೆ ಪ್ರಚಾರ ಸಭೆ ಇತ್ತು ಕಲಬುರಗಿನಲ್ಲಿ. ಪ್ರಚಾರ ಸಭೆ ಮಾಡಿ ಇವತ್ತು ಇಲ್ಲೇ ಕಲಬುರಗಿನಲ್ಲಿ ಉಳಿದಿದ್ದೆ. ಹಾಗಾಗಿ ನಿಮ್ಮನ್ನೆಲ್ಲ ಭೇಟಿ ಮಾಡೋಣ ಅಂತೇಳಿ ಇವತ್ತು ಭೇಟಿ ಮಾಡಿದ್ದೀನಿ. ನಿನ್ನೆ ಮೊದಲನೇ ಹಂತದ ಚುನಾವಣೆ ಮುಗಿದಿದೆ. ಮೊದಲನೇ ಹಂತದ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನಗಳನ್ನು ಗೆಲ್ತೀವಿ ಅಂತಕ್ಕಂಥ ವರದಿ ಬಂದಿದೆ. ನಾನು ಎಲ್ಲ ಅಭ್ಯರ್ಥಿಗಳ ಜೊತೆಯಲ್ಲಿ ಮತ್ತು ಜಿಲ್ಲಾ ಮಂತ್ರಿಗಳ ಜೊತೆ ಮಾತನಾಡಿದೆ. ಎಲ್ಲರೂ ಕೂಡ ನಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ಜನರು ಆಶೀರ್ವಾದ ಮಾಡಿದ್ದಾರೆ ಅಂತೇಳಿ ಹೇಳಿದ್ದಾರೆ. ಜೊತೆಗೆ ನಮ್ಮ 5 ಗ್ಯಾರಂಟಿಗಳು ಈ ಚುನಾವಣೆಯಲ್ಲಿ ಜನರ ಮೇಲೆ ಹೆಚ್ಚು ಪರಿಣಾಮ ಬೀರವೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ನಾವು ಮುಖ್ಯವಾಗಿ ಈ ಚುನಾವಣೆಯಲ್ಲಿ ಕೇಂದ್ರ ಸರ್ಕಾರದ 10 ವರ್ಷಗಳ ವೈಫಲ್ಯ, ನಮ್ಮ ಸರ್ಕಾರದ ಸಾಧನೆಗಳು, ಇವುಗಳನ್ನ ಪ್ರಮುಖವಾಗಿ ಪ್ರಸ್ತಾಪ ಮಾಡ್ತಾ ಇದ್ದೀವಿ ಈ ಚುನಾವಣೆಯಲ್ಲಿ. ಜನರು ಆಸಕ್ತಿಯಿಂದ ನಮ್ಮ ಮಾತುಗಳನ್ನು ಆಲಿಸ್ತಾರೆ ಮತ್ತೆ ಉತ್ಸಾಹವನ್ನು ತೋರಿಸ್ತಾ ಇದ್ದಾರೆ ಅಂತೇಳಿ ನಾನು ಎಲ್ಲ ಕಡೆ ಪ್ರಚಾರದಲ್ಲಿ ನೋಡಿದಾಗ ಎದ್ದು ಕಾಡ್ತಾ ಇರ್ತಕ್ಕಂಥ ವಿಚಾರ. ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಸುಳ್ಳುಗಳನ್ನು ಮಾರುಕಟ್ಟೆ ಮಾಡ್ತಾ ಇದ್ದಾರೆ.
ಸುಳ್ಳು ಪ್ರಚಾರ ಮಾಡ್ತಾ ಇದ್ದಾರೆ. ಮೀಸಲಾತಿ ಬಗ್ಗೆ ಹಿಂದುಳಿದವರಿಗೆ ಮೀಸಲಾತಿ ಕೊಡೋದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಆರ್ಟಿಕಲ್ 15, ಆರ್ಟಿಕಲ್ 16 ಸಂವಿಧಾನದಲ್ಲಿ ಹೇಳಿದೆ. ಸಂವಿಧಾನದಲ್ಲಿ ಆರ್ಟಿಕಲ್ 14 ಪ್ರಕಾರ ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅಂತ ಹೇಳಿದೆ. ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. 15(4)16(4) ಯಾರು ಈ ಸಮಾಜದಲ್ಲಿ ಆರ್ಥಿಕವಾಗಿ ಆರ್ಥಿಕ ಇಲ್ಲ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಐ ರಿಪೀಟ್, ಸಾಮಾಜಿಕವಾಗಿ, ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಯಾರು ಹಿಂದುಳಿದಿದ್ದಾರೆ, ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ಅವ್ರಿಗೆ ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳಿದೆ. ಆದರೆ ನರೇಂದ್ರ ಮೋದಿಯವ್ರ ಸರ್ಕಾರ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಅವ್ರಿಗೂ ಕೂಡ ಸಂವಿಧಾನವನ್ನು ತಿದ್ದುಪಡಿ ಮಾಡಿ 10% ರಿಸರ್ವೇಷನ್ ಅನ್ನು ಕೊಟ್ಟಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿದಂಥ ಮೂಲ ಸಂವಿಧಾನದಲ್ಲಿ ಅದಿಲ್ಲ. ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಅದಿಲ್ಲ. ಆದರೂ ಕೂಡ ಸಂವಿಧಾನವನ್ನು ತಿದ್ದುಪಡಿ ಮಾಡಿ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. 1992ನೇ ಇಸ್ವಿನಲ್ಲಿ ಸುಪ್ರೀಂ ಕೋರ್ಟ್ನ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಮಂಡಲ್ ಕಮಿಷನ್ ವರದಿಯನ್ನ ಸ್ವಲ್ಪ ಹತ್ರ ಮೈಕ್ ಹತ್ರ ಕೇಳಿಸ್ತಾ ಇಲ್ವೇನ್ರಿ? ಸ್ವಲ್ಪ ಹತ್ರ ಇಟ್ಟು ಮಾತಾಡಿ. ಕೇಳಿಸ್ತಾ ಇಲ್ವಾ? ನಲ್ಲಿ ಸುಪ್ರೀಂ ಕೋರ್ಟ್ನ ಸಂವಿಧಾನ ಪೀಠ ಬಹಳ ಸ್ಪಷ್ಟವಾಗಿ ಹೇಳಿದೆ, ಮಂಡಲ್ ಕಮಿಷನ್ ವರದಿಯ ಶಿಫಾರಸುಗಳು ಅದನ್ನು ನಾವು ಒಪ್ಪಿಕೊಂಡಿದೆ. ಮತ್ತೆ ಮೀಸಲಾತಿಯ ಸೀಲಿಂಗು ಕೂಡ ಎಷ್ಟಿರಬೇಕು ಅನ್ನೋದನ್ನು ಕೂಡ ನಿಗದಿ ಮಾಡಿದ್ದಾರೆ. ಮೀಸಲಾತಿ 50%ಗಿಂತ ಹೆಚ್ಚಿರಬಾರ್ದು ಅಂತ ಹೇಳಿದ್ದಾರೆ. ಹಿಂದುಳಿದವರಿಗೆ ಕೊಡ್ತಕ್ಕಂಥ ಮೀಸಲಾತಿ, ದಲಿತರಿಗೆ ಕೊಡ್ತಕ್ಕಂಥ ಮೀಸಲಾತಿ ಇಟ್ ಶುಡ್ ನಾಟ್ ಕ್ರಾಸ್ 50% ಅಂತ ಹೇಳಿದ್ದಾರೆ. ಆ ಸೀಲಿಂಗು ಸಂವಿಧಾನದಲ್ಲಿ ಇದ್ದವರು ಕೂಡ ಅದನ್ನು ನಿಗದಿ ಮಾಡಿದ್ದಾರೆ. ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಮಂಡಲ್ ಕಮಿಷನ್ ವರದಿ ಜಾರಿಯಾಯಿತು. ಮತ್ತೆ ಸೆಂಟ್ರಲ್ನಲ್ಲಿ ಮತ್ತು ರಾಜ್ಯಗಳಲ್ಲಿ ಒಂದು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇರಬೇಕು ಅಂತ ಕೂಡ ಹೇಳಿದೆ.
ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇರಬೇಕು ಅಂತ ಕೂಡ ಹೇಳಿದೆ. ಈಗ ಮಂಡಲ್ ಕಮಿಷನ್ ವರದಿ ಜಾರಿಯಾದಾಗ ಮೀಸಲಾತಿಯನ್ನು ವಿರೋಧ ಮಾಡಿದವರು ಭಾರತೀಯ ಜನತಾ ಪಕ್ಷದವರು. ಶಾಲಾ ಕಾಲೇಜುಗಳ ಮಕ್ಕಳನ್ನ ಎತ್ಕಟ್ಟಿ ಅವರಿಗೆ ಮಂಡಲ್ ಕಮಿಷನ್ ವರದಿಯನ್ನು ವಿರೋಧ ಮಾಡಿ ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪ್ರೇರಣೆಯನ್ನು ಕೂಡ ಮಾಡಿದ್ರು. ಅದ್ವಾನಿಯವರು ಅದಕ್ಕೋಸ್ಕರನೇ ರಥಯಾತ್ರೆಯನ್ನು ಕೂಡ ಹಮ್ಮಿಕೊಂಡಿದ್ರು. ನಾನು ಯಾಕೆ ಇದನ್ನೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ, ಮೊದಲಿನಿಂದಲೂ ಕೂಡ ಭಾರತೀಯ ಜನತಾ ಪಕ್ಷ ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿದೆ. ಮಂಡಲ್ ಕಮಿಷನ್ ಅನ್ನು ವಿರೋಧ ಮಾಡಿದ್ರು. ಅರ್ಜುನ್ ಸಿಂಗ್ ಅವರು ಆಗ ಹ್ಯೂಮನ್ ರಿಸೋರ್ಸಸ್ ಮಿನಿಸ್ಟರ್, ಅವರು ಹೈಯರ್ ಲರ್ನಿಂಗ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಮೀಸಲಾತಿಯನ್ನು ತಗೊಬಂದರು. ಹೈಯರ್ ಲರ್ನಿಂಗ್ ಇನ್ಸ್ಟಿಟ್ಯೂಷನ್ಸ್, IIT, IIM ಇಂಥ ಕೋರ್ಸ್ಗಳಲ್ಲಿ ಮೀಸಲಾತಿಯನ್ನು ತಗೊಂಡ್ರು. ಅಲ್ಲಿವರೆಗೆ ಮೀಸಲಾತಿ ಇರಲಿಲ್ಲ. ಹೈಯರ್ ಲರ್ನಿಂಗ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಮೀಸಲಾತಿ ಇರಲಿಲ್ಲ. ಅದನ್ನು ದೇಶಾದ್ಯಂತ ಮಾಡಿದ್ರು, ಮತ್ತು ಕರ್ನಾಟಕದಲ್ಲೂ ಕೂಡ ಮಾಡಿದ್ರು. ಆಮೇಲೆ ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿಯಾಗಿರುವಾಗ 73-74 ಅಮೆಂಡ್ಮೆಂಟ್ ಅನ್ನು ಕೂಡ ಮಾಡಿದ್ರು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ. 73, 74th ಅಮೆಂಡ್ಮೆಂಟ್, 73rd ಅಮೆಂಡ್ಮೆಂಟ್ ಮೂಲಕ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿನಲ್ಲಿ, ಗ್ರಾಮ ಪಂಚಾಯತಿಗಳಲ್ಲಿ ಮಹಿಳೆಯರಿಗೆ ಮೀಸಲು, ಹಿಂದುಳಿದ ಜಾತಿಯವರಿಗೆ ಮೀಸಲು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಆದರೆ ಅವ್ರ ಕಾಲದಲ್ಲಿ ಅದು ಜಾರಿಯಾಗಲಿಲ್ಲ. ನರಸಿಂಹರಾಯರ ಕಾಲದಲ್ಲಿ ಜಾರಿ ಆಯಿತು. ನರಸಿಂಹರಾಯರು ಪ್ರಧಾನಮಂತ್ರಿಯಾಗಿದ್ದಾಗ ಇದು ಜಾರಿಯಾಯಿತು. ಕರ್ನಾಟಕದಲ್ಲಿ BCM A, BCM B ಅಂತೇಳಿ ರಿಸರ್ವೇಷನ್ ಮಾಡಿದ್ರು. ಅಕ್ರಾಸ್ BCM A, BCM B ನಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ಇರಬೇಕು. ಅಕ್ರಾಸ್ ಹಿಂದುಳಿದವರಿಗೆ 33% ಇರಬೇಕು. ಹಿಂದುಳಿದವ್ರನ್ನೇ BCM A, BCM B ಅಂತ ಮಾಡಿದ್ದದು.
BCMA, BCMB, 26.4% BCMAನವ್ರಿಗೆ, 6.6% BCMBನವ್ರಿಗೆ ಮಾಡ್ತೀವಿ. ಅದರಲ್ಲಿ BCMAನಲ್ಲಿ ಮುಸಲ್ಮಾನರನ್ನು ಕೂಡ ಸೇರಿಸ್ತು, ಮೈನಾರಿಟೀಸ್ ಕೂಡ ಸೇರಿದ್ರು. ಇದು 1994-95ನಲ್ಲಿ ಆಗಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ. 94-95ನಲ್ಲಿ ಆಗಿರ್ತಕ್ಕಂಥದ್ದು. ನಾನು ಆಗ ಹಣಕಾಸು ಮಂತ್ರಿ ಇದ್ದೆ, ದೇವೇಗೌಡರು ಮುಖ್ಯಮಂತ್ರಿ ಇದ್ದರು. ಹಿಂದೆ ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿ ಆಗಿರುವಾಗ ನರಸಿಂಹರಾಯರು ಇದನ್ನು ಜಾರಿಗೆ ಕೊಟ್ಟರು. ಕರ್ನಾಟಕದಲ್ಲಿ ಜಾರಿಯಾದದ್ದು ದೇವೇಗೌಡರು ಮುಖ್ಯಮಂತ್ರಿ ಆಗಿರುವಾಗ. ಅಂದರೆ ಅವತ್ತಿನಿಂದ ಇವತ್ತಿನವರಿಗೆ ಮುಸಲ್ಮಾನರಿಗೆ BCMAನಲ್ಲಿ ಸೇರಿಸಿದ್ದಾರೆ. ನಿಮಗೆಲ್ಲ ಗೊತ್ತಿದೆ, ರಾಮಾಜೋಯಿಸರು BJPಯ ರಾಜ್ಯಸಭಾ ಸದಸ್ಯರಾಗಿದ್ದರು ಮತ್ತು ಅವರು ಚೀಫ್ ಜಸ್ಟಿಸ್ ಕೂಡ ಆಗಿದ್ದರು. ಮತ್ತು BJPಯ ರಾಜ್ಯ ಉಪಾಧ್ಯಕ್ಷರಾಗಿದ್ದರು. ಮಹಿಳೆಯರಿಗೆ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದನ್ನ, ಹಿಂದುಳಿದವರಿಗೆ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದನ್ನ, ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ರು. ಅವರೇ ಸ್ವತಃ ಆರ್ಗ್ಯುಮೆಂಟ್ ಮಾಡಿದ್ರು. ಆ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ನವರು ತಿರಸ್ಕಾರ ಮಾಡಿದ್ರು. ಸೊ ಸುಪ್ರೀಂ ಕೋರ್ಟ್ ಕೂಡ ಹಿಂದುಳಿದವರಿಗೆ, ಮಹಿಳೆಯರಿಗೆ, ಅಲ್ಪಸಂಖ್ಯಾತರಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನು ಎತ್ತಿ ಹಿಡಿದಿದೆ. ಆಮೇಲೆ ಶಿಕ್ಷಣದಲ್ಲಿ ಮತ್ತು ನೌಕರಿನಲ್ಲಿ ಮೀಸಲಾತಿ ಕೊಡಲಿಕ್ಕೆ ನಿಮಗೆಲ್ಲ ಗೊತ್ತಿದೆ, ಚಿನ್ನಪ್ಪ ರೆಡ್ಡಿ ವರದಿ ಶಿಫಾರಸು. ಚಿನ್ನಪ್ಪ ರೆಡ್ಡಿ ವರದಿ ಗೊತ್ತಿದೆಯಲ್ಲ, ಚಿನ್ನಪ್ಪ ರೆಡ್ಡಿ ವರದಿ ಮೀಸಲಾತಿ ಶಿಫಾರಸು ಮಾಡಿದ್ರು. ಶಿಫಾರಸು ಆಯಿತು. ಅವರು ಆಗ ಶಿಫಾರಸು ಮಾಡಿದ ಮೇಲೆ ಮೊಯ್ಲಿಯವರು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗಿದ್ದರು, ವೀರಪ್ಪ ಮೊಯ್ಲಿಯವರು. ಅದನ್ನು ಜಾರಿ ಮಾಡ್ತಕ್ಕಂಥ ತೀರ್ಮಾನವನ್ನು ತಗೊಂಡ್ರು. ಆದರೆ ಆದೇಶ ಆದದ್ದು ದೇವೇಗೌಡರು ಮುಖ್ಯಮಂತ್ರಿ ಆಗಿರುವಾಗ. ಮುಸಲ್ಮಾನರಿಗೆ 4% ಮೀಸಲಾತಿ ಕೊಡಬೇಕು ಅಂತ. ಇದು ಕೂಡ 94ನೇ ಇಸ್ವಿನಲ್ಲಿ ಆಯಿತು. 94 30 ವರ್ಷದಿಂದ ಜಾರಿನಲ್ಲಿದೆ.
30 ವರ್ಷದಿಂದ ಜಾರಿನಲ್ಲಿದೆ. ಈಗ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಇದ್ದಾಗ ಒಕ್ಲೀರು ಲಿಂಗಾಯತರು ಮೀಸಲಾತಿ ಕೊಡಿ, ಹೆಚ್ಚು ಕೊಡಿ ಅಂತ ಹೇಳಿದಾಗ, ಹೋರಾಟ ಮಾಡಿದಾಗ ಅವರು ಒಂದು ಹೊಸ ಫಾರ್ಮುಲಾ ಮಾಡಿದ್ರು. ಆಗ ಹೊಸ ಫಾರ್ಮುಲಾ ಮಾಡುವಾಗ 4% ಮುಸ್ಲಿಮರಿಗೆ ಕೊಟ್ಟಿದ್ದನ್ನು ತೆಗೆದಾಕ್ಬಿಟ್ರು. ಇದು ಅನ್ಕಾನ್ಸ್ಟಿಟ್ಯೂಷನಲ್ ಧರ್ಮದ ಆಧಾರದ ಮೇಲೆ ಕೊಟ್ಟಿದ್ದಾರೆ ಅಂತ. ಧರ್ಮದ ಆಧಾರದ ಮೇಲೆ ಕೊಟ್ಟಿದ್ದಲ್ಲ, ಅದು ಆರ್ಟಿಕಲ್ 15, ಆರ್ಟಿಕಲ್ 16 ಪ್ರಕಾರ ಕೊಟ್ಟಿದ್ದು. ಅದನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋದರು. ಈ ಆದೇಶನ ಬಸವರಾಜ ಬೊಮ್ಮಾಯಿ ಅವರು ಮಾಡಿದಂಥ ಆದೇಶವನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋದರು. ಸುಪ್ರೀಂ ಕೋರ್ಟ್ನಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಒಂದು ಅಫಿಡವಿಟ್ ಅನ್ನು ಹಾಕಿ ಮುಚ್ಚಳಿಕೆ ಬರ್ಕೊಟ್ಟಿದ್ದಾರೆ, ಅಂಡರ್ಟೇಕ್ ಮಾಡ್ಕೊಂಡಿದ್ದಾರೆ. ಏನಂತ ಅಂದರೆ, ಮುಸ್ಲಿಮರಿಗೆ ಕೊಟ್ಟಿರ್ತಕ್ಕಂಥ 4% ಮುಂದುವರಿತದೆ ಅಂತ ಅಫಿಡವಿಟ್ ಹಾಕಿದ್ದಾರೆ. ಈಗಲೂ ಕೂಡ 4% ರಿಸರ್ವೇಷನ್ ಫಾರ್ ಮುಸ್ಲಿಮ್ಸ್ ಈಸ್ ಕಂಟಿನ್ಯೂಯಿಂಗ್. ನರೇಂದ್ರ ಮೋದಿಯವರು ಆರೋಪ ಮಾಡಿರ್ತಕ್ಕಂಥ, ಇವತ್ತು ಭಾರತೀಯ ಜನತಾ ಪಕ್ಷ ಕೊಟ್ಟಿರ್ತಕ್ಕಂಥ ಅಡ್ವರ್ಟೈಸ್ಮೆಂಟ್ 100% ಸುಳ್ಳು. ಹಿಂದುಳಿದವರು ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನು ಕಿತ್ತು ಮುಸಲ್ಮಾನರು ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ರಾಜಕಾರಣಕ್ಕೋಸ್ಕರ ಮಾಡಿರ್ತಕ್ಕಂಥ ಆರೋಪನೇ ಹೊರತು, ಮತ್ತೆ ಇದು ಒಂದು ಅತ್ಯಂತ ಅಪ್ಪಟ ಸುಳ್ಳು. ಸಂವಿಧಾನ ಏನು ಹೇಳ್ತದೆ ಅದರ ಪ್ರಕಾರ ಮಾಡಬೇಕು. ಇದ್ರ ಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ. ಸುಪ್ರೀಂ ಕೋರ್ಟ್ನವರು ಒಪ್ಕೊಂಡಿರುವಾಗ ಇವರು ಇದನ್ನ ವೋಟಿನ ಧ್ರುವೀಕರಣ ಮಾಡಲಿಕ್ಕೋಸ್ಕರವಾಗಿ ಈ ರೀತಿಯಾಗಿ ಒಬ್ಬ ಈ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥವ್ರು ಹೇಳಿಕೆ ಕೊಡ್ತಕ್ಕಂಥದ್ದು, ಇದು ಪ್ರಧಾನಮಂತ್ರಿ ಕುರ್ಚಿಗೆ ಭೂಷಣ ಅಲ್ಲ. ಒಬ್ಬ ಪ್ರಧಾನಮಂತ್ರಿ ಅಂತಂದ್ರೆ ಸಂವಿಧಾನದ ರೀತಿಯ ನಡ್ಕೋಬೇಕು, ಸಂವಿಧಾನದ ಧ್ಯೇಯೋದ್ದೇಶಗಳನ್ನು ಈಡೇರಿಸಬೇಕು. ಎಲ್ಲ ಭಾರತೀಯರ 140 ಕೋಟಿ ಭಾರತೀಯರ ಮಾನ, ಪ್ರಾಣ, ಆಸ್ತಿ ರಕ್ಷಣೆ ಮಾಡ್ತಕ್ಕಂಥದ್ದು ಈ ದೇಶದ ಪ್ರಧಾನಮಂತ್ರಿಗಳ ಜವಾಬ್ದಾರಿ, ಕರ್ತವ್ಯ. ಈ ಥರದಲ್ಲಿ ಸುಳ್ಳು ಹೇಳ್ತಕ್ಕಂಥದ್ದು ಇದೆಯಲ್ಲ, ದಿಸ್ ಇಸ್ ದಿ, ನಾನು ಹೇಳಿರ್ತಕ್ಕಂಥದ್ದೆಲ್ಲ ವಾಸ್ತವ. ಬೇಕಾದರೆ ನೀವು ಆರ್ಟಿಕಲ್ 15, ಆರ್ಟಿಕಲ್ 16 ನೋಡಿ ಏನು ಹೇಳ್ತದೆ. ಆರ್ಟಿಕಲ್ 15, 16 ಯಾರು ಈ ದೇಶದಲ್ಲಿ, ಅಲ್ಲೇನು ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ರು, ಸಿಖ್ರು, ಬೌದ್ಧರು ಅಂತ ಹೇಳಿಲ್ಲ. ಆಲ್ ಸಿಟಿಜನ್ಸ್ ಆಫ್ ದಿಸ್ ಕಂಟ್ರಿ, all citizens of this country, those who are socially, educationally backward, they are entitled for reservation ಅಂತ ಹೇಳ್ತಾರೆ.
ಈ ಥರ ಇವರು ಮುಸಲ್ಮಾನರನ್ನ ವಿಂಗಡಣೆ ಮಾಡಿ ಓಟ್ಗೋಸ್ಕರ ಇಷ್ಟೊಂದು ಕೀಳು ಮಟ್ಟಕ್ಕೆ ಇಳಿಯೋದು ಇದೆಯಲ್ಲ, ಇಟ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್. ನನ್ನ ಪ್ರಕಾರ ಇದು ಸಂವಿಧಾನ ಬಾಹಿರ. ರಾಮಾಜೋಯಿಸ್ರವ್ರು ಹೋದಾಗ ಸುಪ್ರೀಂ ಕೋರ್ಟ್ನವ್ರು ಹೇಳಬೇಕಾಗಿತ್ತಲ್ಲ, ಆಗಲೇ BCMAನಲ್ಲಿ ಮುಸಲ್ಮಾನರು ಕೂಡ ಸೇರಿದರು. ಇದು ಅನ್ಕಾನ್ಸ್ಟಿಟ್ಯೂಷನಲ್ ಆಗಿದ್ದರೆ ಆಗಲೇ ಹೇಳ್ಬೋದಾಗಿತ್ತಲ್ಲ ಸುಪ್ರೀಂ ಕೋರ್ಟ್ನವರು. ಅವ್ರ ಅಜ್ಜಿನ ಯಾಕೆ ವಜಾ ಮಾಡಿಬಿಟ್ರು? ಅವ್ರು ಹೋಗಿದ್ದು ಕೂಡ ಅನ್ಕಾನ್ಸ್ಟಿಟ್ಯೂಷನಲ್. ಮಹಿಳೆಯರಿಗೆ ಕೊಡೋದು ಅನ್ಕಾನ್ಸ್ಟಿಟ್ಯೂಷನಲ್, ಹಿಂದುಳಿದವರು ಕೊಡೋದು ಮೀಸಲಾತಿನ ಅನ್ಕಾನ್ಸ್ಟಿಟ್ಯೂಷನಲ್, ಮುಸಲ್ಮಾನರಿಗೆ ಕೊಡೋದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೋಗಿದ್ದು. ಅಷ್ಟೇ ಅಲ್ಲ, ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದಲ್ಲೂ ಕೂಡ ಮೀಸಲಾತಿ ಇತ್ತು. ನಾನೇ ಸಬ್ ಕಮಿಟಿ ಮೆಂಬರ್ ಆಗಿದ್ದೆ, ಕ್ಯಾಬಿನೆಟ್ ಸಬ್ ಕಮಿಟಿ ಮೆಂಬರ್. ಸುಪ್ರೀಂ ಕೋರ್ಟ್ನಲ್ಲಿ ಚರ್ಚೆ ಆಗಿದೆ. ಸುಪ್ರೀಂ ಕೋರ್ಟ್ನವರು ಅವತ್ತು ಮಾಡಿದಂಥ ಆದೇಶವನ್ನು ಎತ್ತಿಡಿದಿದ್ದಾರೆ. ಇದೆಲ್ಲ ಗೊತ್ತಿದ್ರೂ ಕೂಡ, ಅಥವಾ ಗೊತ್ತಿದೆಯೇನೋ ಗೊತ್ತಿಲ್ಲ ನನಗೆ, ಗೊತ್ತಿದ್ರೂ ರಾಜಕೀಯ ಮಾಡಲಿಕ್ಕೆ ಓಟ್ಗೋಸ್ಕರ ಹತಾಶರಾಗಿ ನರೇಂದ್ರ ಮೋದಿಯವರು ಹತಾಶೆಯಿಂದ ಈ ಥರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದನ್ನ ನಾನು ಇವರ ಧೋರಣೆ ಇದೆಯಲ್ಲ, ಇದನ್ನು ಖಂಡಿಸ್ತೀನಿ ನಾನು. ಅದಕ್ಕೆ ನಾನು ಹೇಳಿದ್ದೀನಿ, ನಮ್ಮ ಪಾರ್ಟಿ ಅಧ್ಯಕ್ಷರಿಗೂ ಕೂಡ ಫೋನ್ ಮಾಡಿದ್ದೆ. ಈಗ ನಾನು ನೋಡಿ, ಈ ಥರ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋದು ಎಲೆಕ್ಷನ್ ಕಮಿಷನ್ ಗಮನಕ್ಕೆ ತರಬೇಕು. ಇದೆಲ್ಲ ನಿಲ್ಲಿಸಬೇಕಾಗ್ತದೆ. ಇದು ಈ ಥರ ಜನರಿಗೆ ತಪ್ಪು ಮಾಹಿತಿನ ಕೊಡ್ತಕ್ಕಂಥದ್ದು ಇದೆಯಲ್ಲ, ನೀವೇ ಹಾಕ್ಬೋದಲ್ಲ ಸರ್ ಎಲೆಕ್ಷನ್ ಕಮಿಷನ್ಗೆ. ಅದಕ್ಕೆ ಹೇಳಿದ್ದೀನಿ ಎಲೆಕ್ಷನ್ ನಮ್ಮ ಪಾರ್ಟಿಯಿಂದ ಹಾಕಕ್ಕೆ ಹೇಳಿದ್ದೀನಿ. ಕಂಪ್ಲೇಂಟ್ ಪಾರ್ಟಿಯಿಂದ ಕಂಪ್ಲೇಂಟ್ ಮಾಡಕ್ಕೆ ಹೇಳಿದ್ದೀನಿ. ಸೊ ಇದು ಇವತ್ತು ಪ್ರಮುಖವಾಗಿ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಬೇಕು ಅಂತ ಇದ್ದದ್ದು. ಮತ್ತು ಚುನಾವಣೆಯಲ್ಲಿ ಈಗಾಗಲೇ ಮೊದಲನೇ ಹಂತದ ಚುನಾವಣೆ ಆಗಿದೆ. ಹೆಚ್ಚು ಸ್ಥಾನಗಳನ್ನು ಗೆಲ್ತೀವಿ ಅಂತಕ್ಕಂಥ ವರದಿ ಬಂದಿದೆ ನನಗೆ. ಕೇಂದ್ರ ಸರ್ಕಾರ 3,454 ಕೋಟಿ ರೂಪಾಯಿ ಬರ ಪರಿಹಾರ ಬಿಡುಗಡೆ ಮಾಡಿದೆ. ಈಗ ಇಲ್ಲಿ ನಾವು ಅರ್ಜಿ ಹಾಕಿದ್ವಲ್ಲ ಸರ್, ಬರ ಪರಿಹಾರ ನಾವು ಕೇಳಿದ 18,000. ನಾವು ಕೇಳಿದ್ದದ್ದು 18,172 ಕೋಟಿ. ಸೆಪ್ಟೆಂಬರ್ನಲ್ಲೇ ಕೇಳಿದ್ದು 18,172 ಕೋಟಿ. ಯಾಕಂತಂದರೆ ಒಟ್ಟು ಬೆಳೆ ನಷ್ಟ ಆಗಿರ್ತಕ್ಕಂಥದ್ದು 35,000 ಕೋಟಿ. 48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ನಷ್ಟ ಆಗಿದೆ. 48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ನಷ್ಟ ಆಗಿದೆ. NDRF ನಾರ್ಮ್ಸ್ ಪ್ರಕಾರ 18,172 ಕೋಟಿ ರೂಪಾಯಿಗಳನ್ನು ಕೇಳಿದ್ದು. ಅದು ಕೇಂದ್ರ ಸರ್ಕಾರದವರು ನಿಮಗೆಲ್ಲ ಗೊತ್ತಿದೆ ಏನು ಹೇಳಿದ್ರು. ಆಗ ಅಮಿತ್ ಶಾ ಅವರು ಏನು ಹೇಳಿದ್ರು, ನಿರ್ಮಲಾ ಸೀತಾರಾಮನ್ ಏನು ಹೇಳಿದ್ರು, ಸುಳ್ಳು ಹೇಳಿದ್ರು. ವಿಳಂಬವಾಗಿ ಮನವಿ ಕೊಟ್ಟಿದ್ದಾರೆ. ಕೋಡ್ ಆಫ್ ಕಂಡಕ್ಟ್ ಬಂದ್ಬಿಡ್ತು. ಅದಕ್ಕೆ ಕೊಡಲಿಲ್ಲ ಅಂತ ಅಮಿತ್ ಶಾ ಅವರು ಹೇಳಿದ್ರು. ಆಮೇಲೆ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ರು, ಇವರು ಬರಗಾಲಕ್ಕೆ ಮನವಿ ಕೊಟ್ಟಿಲ್ಲ, ಗ್ಯಾರಂಟಿಗಳಿಗೆ ದುಡ್ಡು ಕೇಳಿದ್ದಾರೆ ಅಂತ ಹೇಳಿದ್ರು. ನಾವು ಗ್ಯಾರಂಟಿಗಳಿಗೆ ಒಂದು ಪೈಸೆನೂ ಕೇಳಿಲ್ಲ.
ಕೇಳೋದೂ ಇಲ್ಲ. ಇಬ್ಬರು ಸುಳ್ಳು ಹೇಳಿದ್ರು. ನಾನು ಡಿಸೆಂಬರ್ 19ನೇ ತಾರೀಕು ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದ್ದೆ. ಡಿಸೆಂಬರ್ 2023 ಡಿಸೆಂಬರ್ 19ನೇ ತಾರೀಕು ಭೇಟಿ ಮಾಡಿದ್ದೆ. ಅವತ್ತು ನರೇಂದ್ರ ಮೋದಿ ಅವ್ರ ಗಮನಕ್ಕೆ ತಗೊಂಡ್ಬಂದೆ. ಕರ್ನಾಟಕದಲ್ಲಿ ಭೀಕರವಾದಂಥ ಬರಗಾಲ ಇದೆ, ಮನವಿ ಕೊಟ್ಟಿದ್ದೀವಿ, 18,172 ಕೋಟಿ ಕೇಳಿದ್ದೀವಿ, ನಮಗೆ ಕೊಡಬೇಕು, ರೈತರಿಗೆ ಇನ್ಪುಟ್ ಸಬ್ಸಿಡಿ ಕೊಡಬೇಕಾಗತ್ತೆ, ಕಷ್ಟದಲ್ಲಿದ್ದಾರೆ ಅಂತ. ಅವರು ಸಂಬಂಧಪಟ್ಟವರಿಗೆ ಕೂಡಲೇ ಹೇಳ್ತೀನಿ, ಯಾಕಂದರೆ ಒಂದು ಹೈ ಲೆವೆಲ್ ಕಮಿಟಿ ಇದೆ ಹೆಡೆಡ್ ಬೈ ಹೋಮ್ ಮಿನಿಸ್ಟರ್ ಅಮಿತ್ ಶಾ. ಅದಾದಮೇಲೆ ಡಿಸೆಂಬರ್ 20ನೇ ತಾರೀಕು ಅಮಿತ್ ಶಾ ಅವ್ರನ್ನೂ ಭೇಟಿ ಮಾಡಿದ್ದೆ, ನಾನು ಕೃಷ್ಣ ಬೈರೇಗೌಡ. ಅವ್ರು ಹೇಳಿದ್ರು ಡಿಸೆಂಬರ್ 23ನೇ ತಾರೀಕಿಗೆ ಮೀಟಿಂಗ್ ಕರೆದಿದ್ದೀನಿ, ಹೈ ಲೆವೆಲ್ ಕಮಿಟಿ ಮೀಟಿಂಗ್ ಕರೆದಿದ್ದೀನಿ, ಅವತ್ತು ಇತ್ಯರ್ಥ ಮಾಡಿ ಪರಿಹಾರ ಕೊಡಲಿಕ್ಕೆ ನಾನು ಮಾಡ್ತೇನೆ ಅಂತ ಹೇಳಿದ್ರು. ಮೀಟಿಂಗೂ ಕರೀಲಿಲ್ಲ, ₹1 ಬಿಡುಗಡೆ ಮಾಡಲಿಲ್ಲ. ಈಗ ಎಷ್ಟು ನಾನು ನೋಡಿಲ್ಲ, ನಾನು ಇನ್ನ ಮಾಹಿತಿ ತಗೋಬೇಕು. ಅದನ್ನ ಸುಪ್ರೀಂ ಕೋರ್ಟ್ ಚಾಟಿ ಬೇಸ್ ಅದು ಏನು, ಸುಪ್ರೀಂ ಕೋರ್ಟ್ನವರು ಡೈರೆಕ್ಷನ್ ಕೊಟ್ಟ ಮೇಲೆ ನಾವು ಕೋರ್ಟ್ಗೆ ಅಪ್ರೋಚ್ ಮಾಡಿ ಕೋರ್ಟ್ ಭಾಗ ಕದ ತಟ್ಟಿದ್ದು ಫಾರ್ ದಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಇಂಡಿಯಾ. ಫೆಡರಲ್ ಸ್ಟ್ರಕ್ಚರ್ ಇನ್ ದಿ ಈಗ ನಾವು ವಿ ಆರ್ ಇನ್ ಫೆಡರಲ್. ಇಲ್ಲ, ಸುಪ್ರೀಂ ಕೋರ್ಟ್ನವರೆಲ್ಲ ಇದು ಹೇಳಿರೋದು, ಸುಪ್ರೀಂ ಕೋರ್ಟ್ನವರೆಲ್ಲ ಹೇಳಿರೋದು. ಅವರು ಇತ್ಯರ್ಥ ಮಾಡಿ ಜಲ್ದಿ ಅಂತ ಹೇಳಿದರು. ಅವರು ಟೈಮ್ ತಗೊಂಡಿದ್ರು, ಅಡ್ವೊಕೇಟ್ ಜನರಲ್ ಅಲ್ಲ, ಅಟಾರ್ನಿ ಜನರಲ್ ಮತ್ತೆ ಸಾಲಿಸಿಟರ್ ಜನರಲ್ ಟೈಮ್ ತಗೊಂಡಿದ್ರು. ಇದು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿರೋದು, ಸುಪ್ರೀಂ ಕೋರ್ಟ್ ಹೇಳಿ ತೀರ್ಮಾನ ಮಾಡಿರೋದಲ್ಲ, ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದ್ದಾರೆ. ಇದು ಬಹಳ ಕಡಿಮೆ. ನಾವು 18,172 ಕೋಟಿ ಕೇಳಿದರೆ ಅವರು 3,464 ಕೋಟಿ ಕೊಟ್ಟಿದ್ದಾರೆ. ದಿಸ್ ಇಸ್ ವೆರಿ ಬಹಳ ಕಡಿಮೆ. ಇದು ನಾನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನೋಡೋಣ ಮುಂದೆ ಏನು ಮಾಡಬೇಕು ಅಂತ ತೀರ್ಮಾನ ಮಾಡ್ತೀನಿ. ನಂಗೆ ಗೊತ್ತಿಲ್ಲ, ಈಗ ಗೊತ್ತಾದ್ದು. ಅಪೀಲ್ ಇನ್ನ ಇದೆ, 1 ವಾರ ಟೈಮ್ ಕೇಳಿದ್ದಾರೆ. ಅಟಾರ್ನಿ ಜನರಲ್ ಅವ್ರು ಏನು ಹೇಳಿದ್ದಾರೆ, ನಾವು ಏನಾದರೂ ಮಾಡ್ತೀವಿ ಅಂತ ಅಲ್ಲಿ ಕೊಟ್ಟಿರೋದಷ್ಟೇ. ಇನ್ನು ಮುಂದೆ ಮಂಡೇ ಮತ್ತೆ ಹಿಯರಿಂಗ್ ಬರುತ್ತಲ್ಲ. ಈಗ ಸುಪ್ರೀಂ ಕೋರ್ಟ್ ಮುಂದೆ ನಾವು ರಿಟ್ ಪಿಟಿಷನ್ ಹಾಕಿದೆವು. ರಿಟ್ ಪಿಟಿಷನ್ ಹಾಕಿದಾಗ ಗೌರ್ಮೆಂಟ್ ಆಫ್ ಇಂಡಿಯಾ ಪರವಾಗಿ ಅಟಾರ್ನಿ ಜನರಲ್ ಮತ್ತು ಸಾಲಿಸಿಟರ್ ಜನರಲ್ ಅಪಿಯರ್ ಆದರು. ಅವರು ನಿರ್ಮಲಾ ಸೀತಾರಾಮನ್ ಹೇಳದಂಥ ಮಾತುಗಳಾಗಲಿ ಅಥವಾ ಅಮಿತ್ ಶಾ ಹೇಳದಂಥ ಮಾತುಗಳನ್ನಾಗಲಿ ಸಬ್ಮಿಟ್ ಮಾಡಲಿಲ್ಲ ಸುಪ್ರೀಂ ಕೋರ್ಟ್ ಮುಂದೆ. ನಾನು ಯಾಕೆ ಅವ್ರು ಹೇಳೋದು ಸುಳ್ಳು ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಅದು ನಿಜವೇ ಆಗಿದ್ದರೆ ಅಟಾರ್ನಿ ಜನರಲ್ಲು ಮತ್ತು ಸಾಲಿಸಿಟರ್ ಜನರಲ್ಲು ಹೇಳಬೇಕಾಗಿತ್ತು ಗೌರ್ಮೆಂಟ್ ಪರವಾಗಿ, ಹೇಳಲಿಲ್ಲ. ನಂಬರ್ 1. ನಂಬರ್ 2, ಏನು ಹೇಳಿದ್ರು ಅಂತಂದರೆ ಸುಪ್ರೀಂ ಕೋರ್ಟ್ನವರು, ನೋಡ್ರಿ ಈಗ ಈ ಥರ ಎಲ್ಲ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರಗಳು ಬರೋದು ಸರಿ ಇಲ್ಲ, ನೀವು ಇತ್ಯರ್ಥ ಮಾಡಿಬಿಡಿ ಜಲ್ದಿ ಅಂತ ಹೇಳಿದ್ದಾರೆ. ಅದಕ್ಕೆ 2 ವೀಕ್ಸ್ ಟೈಮ್ ತಗೊಂಡ್ರು. 2 ವೀಕ್ಸ್ ಆದಮೇಲೆ ಇನ್ನೊಂದು ವಾರ ತಗೊಂಡ್ರು ಟೈಮ್ನ. ಈಗ 28ಕ್ಕೆ ಬರ್ತಾ ಇದೆ. 28, ಇವತ್ತೆಷ್ಟು ತಾರೀಕು? 27. ನಾಳೆ ಬರ್ತಾ ಇದೆ. ಸೊ ಅಷ್ಟೊಳಗಡೆ ಇವರು ಈಗ ಕೇಂದ್ರ ಸರ್ಕಾರ 3,464 ಕೋಟಿ ರೂಪಾಯಿನ ಮಾಡಿದೆ. ಅದು ನಾವು ಕೇಳಿರೋದು 18,172 ಕೋಟಿ. ಅದರಲ್ಲಿ ಎಷ್ಟು ಕೊಟ್ಟಿದ್ದಾರೆ? 1/4ಗಿಂತ ಕಡಿಮೆ. ಸೊ ಅದಕ್ಕೆ ನಾನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಮ್ಮ
ಏನಿರಬೇಕು, ನಮ್ಮ ನಿಲುವು ಏನಿರಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಈಗಲೇ ಮಾತಾಡ್ತೀನಿ ನಾನು. ಸರ್, ಈಗ ಕರ್ನಾಟಕದಲ್ಲಿ ನಡೆದಂತ ಘಟನೆಗಳನ್ನ ಪ್ರಧಾನಮಂತ್ರಿಗಳು ರಾಜಸ್ಥಾನದಲ್ಲಿ ಪ್ರಸ್ತಾಪ ಮಾಡ್ತಾರೆ. ಅದು ನಿಮ್ಗೆ ಎಷ್ಟು, ನಿಮ್ಮ ಪಕ್ಷಕ್ಕೆ ಎಷ್ಟು ಡ್ಯಾಮೇಜ್ ಆಗೋದು ಎಲೆಕ್ಷನ್ ಟೈಮಲ್ಲಿ ಅಂತ ಏನು ಪ್ರಸ್ತಾಪ ಮಾಡ್ತಾರೆ? ಇಲ್ಲಿ ಘಟನೆ ನಡೆದಂತ ಕರ್ನಾಟಕದಲ್ಲಿ ನಡೆದ ಘಟನೆ ಮಂಗಲಸೂತ್ರ ಇರ್ಬೋದು, ಹನುಮಾನ್ ಚಾಲೀಸ ಇರ್ಬೋದು. ನೋಡ್ರಿ, ನರೇಂದ್ರ ಮೋದಿಯವರು ಸುಳ್ಳು ಹೇಳೋದ್ರಲ್ಲಿ ನಿಶ್ಚೀಮರು. ಸುಳ್ಳನ್ನೇ ಮಾರುಕಟ್ಟೆ ಮಾಡಿರೋದು ಅವ್ರು ಇವತ್ತಿನವ್ರಿಗೆ. ಸುಳ್ಳನ್ನೇ ಮಾರುಕಟ್ಟೆ ಮಾಡಿರೋದು ಇವತ್ತಿನವ್ರಿಗೆ. ಸುಳ್ಳು ಹೇಳೋದು ಬಿಟ್ಟರೆ ಬೇರೆ ಏನೂ ಹೇಳಿಲ್ಲ. ಮಂಗಳಸೂತ್ರ ಎಲ್ಲಿ ಇದು ಮಾಡ್ತಾರೆ? ಇರ್ರಿಲೆವೆಂಟ್ ಆಗಿ ಏನೋ ಹೇಳೋದು, ಜನಗಳ ಭಾವನೆಗಳನ್ನು ಕೆರಳಿಸ್ತಕ್ಕಂಥ ವಿಚಾರಗಳನ್ನು ಹೇಳೋದು, ಆಮೇಲೆ ಪೋಲರೈಸೇಷನ್ ವೋಟ್ ಮಾಡಲಿಕ್ಕೆ ಏನು ಬೇಕು ಅದನ್ನು ವಿಚಾರ ಹೇಳ್ತಕ್ಕಂಥದ್ದು, ಈ ಥರದವೆಲ್ಲ ಹೇಳಿ ಒಬ್ಬ ಈ ದೇಶದ ಪ್ರಧಾನಮಂತ್ರಿಯಾಗಿ ಇವೆಲ್ಲ ಇಂಥವೆಲ್ಲ ಹೇಳಿದ್ರೆ ಅವ್ರ ಘನತೆಗೆ ಧಕ್ಕೆ ಬರ್ತಕ್ಕಂಥ ಕೆಲಸ ಮಾಡ್ತಾರೆ. ಅವ್ರ ಕುರ್ಚಿ ಎಲೆಕ್ಷನ್ ಟೈಮಲ್ಲಿ ಅದು ನಿಮ್ಮ ಕಾಂಗ್ರೆಸ್ ಪಾರ್ಟಿಗೆ ಏನಾದರೂ ಡ್ಯಾಮೇಜ್ ಆಗುತ್ತಾ? ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಾವು. ಅದಕ್ಕೆ ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನಮಗೇನು ಡ್ಯಾಮೇಜ್ ಏನಾಗಲ್ಲ. ಯಾಕಂದ್ರೆ ಸುಳ್ಳು ಹೇಳಿದ್ರೆ ಜನಗಳಿಗೆ ಗೊತ್ತಾಗ್ತದೆ, ಜನಗಳಿಗೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದೆ. ಒಂದ್ ನಿಮಿಷ ಸ್ಟಾರ್ಟ್ ಮಾಡಿ. ಅದು ಯಾರು ಅವರು? ದೇವಯ್ಯ. ಹೇಳ್ರಿ. ಮೀಸಲಾತಿ ಮತ್ತು ತಾಳೆ ವಿಷಯದಲ್ಲಿ ಪ್ರೈಮ್ ಮಿನಿಸ್ಟರ್ ಹೇಳಿದ ವಿಷಯದಲ್ಲಿ ಎಲೆಕ್ಷನ್ ಕಮಿಷನ್ ಕರೆಕ್ಟ್ ಆಗಿ ಡಿಸಿಷನ್ ತಗೋತಾರೆ ಅಂತ ಅನ್ಸುತ್ತೆ ಸರ್. ಏನ್ ಹೇಳ್ತಾರೆ? ಎಲೆಕ್ಷನ್ ಕಮಿಷನ್ ಮಂಗಳಸೂತ್ರ ವಿಷಯದಲ್ಲಿ ಮತ್ತೆ ಮೀಸಲಾತಿ ವಿಷಯದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು. ಇಲ್ಲ, ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಇನ್ನೂ ಅವ್ರ ಕ್ರಮ ತಗೊಂಡಿಲ್ಲ. ವಿ ಆರ್ ವೇಟಿಂಗ್. ನೋಟಿಸ್ ಅಧ್ಯಕ್ಷರಿಗೆ ಕೊಟ್ಟಿದ್ದಾರೆ ಸರ್. ಈಗ ನೋಟಿಸ್ ಕೊಟ್ಟಿದ್ದಾರೆ, ಇನ್ನೂ ಕ್ರಮ ಅಂತ ಅನ್ನೋದನ್ನ ತಗೊಂಡಿಲ್ಲ. ನಡ್ಡಾ ಕೊಟ್ಟಿದ್ದಾರೆ. ನಾವು ಅದಕ್ಕೋಸ್ಕರ ಕ್ರಮ ಏನ್ ತಗೋತಾರೆ ಅಂತ ವೇಟ್ ಮಾಡ್ತಾ ಇದ್ದೀವಿ. ಪಾರ್ಟಿ ಪ್ರೆಸಿಡೆಂಟ್ ಅಂತ ಕೊಟ್ಟಿದ್ದಾರೆ ಅವ್ರಿಗೆ. ಪಾರ್ಟಿ ಪ್ರೆಸಿಡೆಂಟ್ ಅಂತ ಕೊಟ್ಟಿದ್ದಾರೆ. ಮೋದಿ ಅವ್ರಿಗೂ ಕೊಟ್ಟಿದ್ದಾರೆ ಈಗ ನೋಟಿಸ್ ಬೇರೆ ವಿಚಾರದಲ್ಲಿ. ಸರ್, ಈಗ ಎಲೆಕ್ಷನ್ ರಿಸಲ್ಟ್ ಬರ್ತದೆ. ಆ ರಿಸಲ್ಟ್ ವೆದರ್ ಇಟ್ ಇಸ್ ದ ಇಂಡಿಕೇಶನ್ ಆಫ್ ದ ಪರ್ಫಾರ್ಮೆನ್ಸ್ ಆಫ್ ಯುವರ್ ಗವರ್ಮೆಂಟ್. ಯಾರ್ದು? ಮುಂಬರುವ ರಿಸಲ್ಟು ನಮ್ಮ ಕಾರ್ಯವೈಖರಿಯಾದ ಮೇಲ್ಪರಿಣಾಮ ಇಂಡಿಕೇಶನ್ ಆಗುತ್ತೆ. ನಾವು ಬಹಳ ಸ್ಪಷ್ಟವಾಗಿ ಜನಗಳಿಗೆ ನಾವು ಏನು ಮಾಡಿದ್ದೀವಿ, ಹಿಂದೆ ಏನು ಮಾಡಿದ್ದೋ, ಈಗೇನು ಮಾಡಿದ್ದೀವಿ, ಕೇಂದ್ರ ಸರ್ಕಾರ ಅವ್ರು ಏನೇನು ಹೇಳಿದ್ರು, ಏನು ಮಾಡಿದ್ದಾರೆ, ಇವೆಲ್ಲನೂ ಕೂಡ ಜನಗಳ ಮುಂದೆ ಪ್ರಸ್ತಾಪ ಮಾಡಿದ್ದೀವಿ. ಜನಗಳು ಕೊಡ್ತಕ್ಕಂಥ ತೀರ್ಪಿದೆಯಲ್ಲ, ಅದು ಅಂತಿಮ ಯಾವಾಗಲೂ. ಜನಗಳು ಕೊಡ್ತಕ್ಕಂಥ ತೀರ್ಪು ಅಂತಿಮ. ನಾನು ಅನ್ಕೊಂಡಿದ್ದೀನಿ, ಜನಗಳ ಮೇಲೆ ನಮ್ಮ 5 ಗ್ಯಾರಂಟಿಗಳು ಮತ್ತೆ ನುಡಿದಂತೆ ನಡೆದಿರ್ತಕ್ಕಂಥದ್ದು ಅದು ಜನಗಳ ಮೇಲೆ ಇಂಪ್ಯಾಕ್ಟ್ ಆಗಿದೆ, ಪರಿಣಾಮ ಆಗಿದೆ. ಅದರಿಂದ ನಮ್ಮ ಪರವಾಗಿ ಜನ ಆಶೀರ್ವಾದ ಮಾಡ್ತಾರೆ ನಮ್ಮ ಅಭ್ಯರ್ಥಿಗಳಿಗೆ ಅಂತಕ್ಕಂಥ ವಿಶ್ವಾಸ ಇದೆ. ಮತ್ತೆ ಕಾಂಗ್ರೆಸ್ ಬಗ್ಗೆ ವಿಶ್ವಾಸ ಬಂದಿದೆ, ನಂಬಿಕೆ ಬಂದಿದೆ. ನನ್ನ ಕ್ವಶನ್ಗೆ ಉತ್ತರ ಅಲ್ಲ. ಈಗೇನು ಎಲೆಕ್ಷನ್ ರಿಸಲ್ಟ್ ಬರ್ತದೆ, ಅದು ಇಂಡಿಕೇಶನ್ ನೀವೇನಾದ್ರೂ ಇನ್ನೂ ಜಾಸ್ತಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು ಅಂತ ಆ ಥರ ಏನಾದರೂ ಮಾಡ್ತೀರಾ ಎಲೆಕ್ಷನ್ ರಿಸಲ್ಟ್? ಅಲ್ಲ, ಈಗ ನಾವು ಏನು ಜನಗಳಿಗೆ ಮಾತು ಕೊಟ್ಟಿದ್ದೋ ಅವೆಲ್ಲ ನಡ್ಕೊಂಡಿದ್ದೀವಿ ಅಲ್ವಾ. ಜನಗಳಿಗೆ ಏನು ತೀರ್ಪು ಕೊಡ್ತಾರೆ, ಈಗ ಜನಗಳು ಅವರ ವಿವೇಚನೆ ಇದೆಯಲ್ಲ, ಆ ವಿವೇಚನೆ ಮೇಲೆ ತೀರ್ಪು ಕೊಡ್ತಾರೆ ಜನಗಳು. ನಮ್ಮ ಮಾತುಗಳನ್ನು ಕೂಡ ಗಮನಕ್ಕೆ ತಗೋತಾರೆ, ಅವ್ರ ಮಾತುಗಳನ್ನು ಕೂಡ ಗಮನಕ್ಕೆ ತಗೋತಾರೆ. ಅಂತಿಮವಾಗಿ ಅವ್ರು ಏನು ತೀರ್ಪು ಕೊಡ್ತಾರೆ ಅದು ಅಂತಿಮ ಆಗ್ತದೆ. ಸೂರತ್ನಲ್ಲಿ ಏನಾಯ್ತಪ್ಪ ಅಂದ್ರೆ ಫಸ್ಟ್ ಒಂದು ಎಲೆಕ್ಟೆಡ್ ಪರ್ಸನ್ ಫ್ರಮ್ ದಿ ಬಿಜೆಪಿ ವಿಥೌಟ್ ಅಗೇನ್ಸ್ಟ್ ಪಾರ್ಟಿ ಅವಿರೋಧವಾಗಿ ಸೂರತ್ನಲ್ಲಿ, ಗುಜರಾತ್ ಸೂರತ್ನಲ್ಲಿ ಅವ್ರಿಗೆ ಅದಕ್ಕೆ ನಮ್ಮ ಕ್ಯಾಂಡಿಡೇಟು ಅವರು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ದಟ್ ಇಸ್ ವಾಟ್ ಐ ಫೀಲ್. ಅದ್ರ ಮೇಲೆ ಅಭ್ಯರ್ಥಿನೇ ವಿಡ್ರಾ ಮಾಡ್ಕೊಬಿಟ್ರಲ್ಲ ಅಭ್ಯರ್ಥಿ, ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಂಡಿದ್ದೀವಿ. ಸರ್, ಇದೊಂದು ಆಗ್ತಾ ಇದೆ. ಸೂರತ್, ಗುಜರಾತ್ ಅಂಡ್ ಮಧ್ಯಪ್ರದೇಶ
ಈ ನಮ್ಮ ಕ್ಷತ್ರಿಯ ಸಮಾಜದ ವಿರುದ್ಧ ಸೂರತ್ದಿಂದ ರೂಪಾಲ ಅಂತಕ್ಕಂಥ ಸೆಂಟ್ರಲ್ ಮಂತ್ರಿ ಒಂದು ಸ್ಟೇಟ್ಮೆಂಟ್ ಕೊಟ್ಟ ಟಿಲ್ ಟುಡೇ ಇಟ್ ಇಸ್ ಬರ್ನಿಂಗ್ ಇನ್ ಸೂರತ್ ರಾಜ್ಪೂತ್ ರಾಜಸ್ಥಾನ್ ಅಗೇನ್ಸ್ಟ್ ಕೊಟ್ಟಿದ್ದ ಆ? ರಜಪೂತ್ರ ಅಗೇನ್ಸ್ಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಬಿಜೆಪಿ ಕ್ಯಾಂಡಿಡೇಟು ಅದು ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ. ಇಲ್ಲ ಅವೆಲ್ಲ ಈಗ ಜನಗಳು ನಾವು ದಡ್ಡರು ಅಂತ ತಿಳ್ಕೊಂಡಿದ್ರೆ ಮತದಾರರನ್ನ ನಾವು ದಡ್ಡರು ಅಷ್ಟೇ. ಲಾಸ್ಟ್ ಗೊತ್ತಾಯ್ತಾ? ಅವರು ಭಾಳ ಬುದ್ಧಿವಂತರಿದ್ದಾರೆ ಮತ್ತು ರಾಜಕೀಯವಾಗಿ ಪ್ರಬುದ್ಧರಿದ್ದಾರೆ. ಹಾಗಾಗಿ ಅವರು ಎಲ್ಲ ಕಾಲದಲ್ಲೂ ನೋಡ್ಕೊಬರ್ರಿ ನೀವು, ಜನ ಭಾಳ ಬುದ್ಧಿವಂತಿಕೆಯಿಂದ ಓಟ್ ಹಾಕ್ತಾರೆ. ಅಸ್ಸಾಂ ಸಿಎಂ ಅವರು ಹೇಳ್ತಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋಲುತ್ತೆ, ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಅವರ ಶೀತಲ ಸಮರ ಕಾಂಗ್ರೆಸ್ ಹೀನಾಯವಾಗಿ ಸೋಲುತ್ತೆ, ಮತ್ತೊಂದ್ ಕಡೆ ನೇಹಾ ಹತ್ಯೆ ಕೇಸ್ ಮುಸ್ಲಿಂ ಮೀಸಲಾತಿ ವಿಚಾರ ಇದು ಕಾಂಗ್ರೆಸ್ ಮುಳುವಾಗುತ್ತೆ ಅಂತ ಅಸ್ಸಾಂ ಸಿಎಂ ಅವರು ಹೇಳಿರೋದು. ಯಾರು? ಅಸ್ಸಾಂ ಸಿಎಂ ಈಗ ಅಸ್ಸಾಂ CM ಹೇಳೋದನ್ನ ನೀವು ಕೇಳ್ತೀರಲ್ರಿ ಪ್ರಶ್ನೆನ? ರಿಪಬ್ಲಿಕ್ ಸಂದರ್ಶನದಲ್ಲಿ ಹೇಳಿದ್ರು. ಆಯ್ತ್ರಿ, ರಿಪಬ್ಲಿಕ್ ಈಗ ಸಂದರ್ಶನದಲ್ಲಿ ಹೇಳಿದ್ದಾರೆ ಅಂತಂದ್ರೆ ಅಸ್ಸಾಂ ಮುಖ್ಯಮಂತ್ರಿ ಅವರು ಕರ್ನಾಟಕದ ಬಗ್ಗೆ ಅವರು ಜ್ಞಾನ ಇದೆಯೋ ಇಲ್ಲವೋ ಗೊತ್ತಿಲ್ಲ ನನಗೆ. ಅವ್ರಿಗೆ ವಿಚಾರ ತಿಳ್ಕೊಂಡಿದಾರೋ ಇಲ್ಲವೋ ಗೊತ್ತಿಲ್ಲ. ನನಗೂ DK ಶಿವಕುಮಾರ್ಗೂ ಯಾವ ಶೀತಲ ಸಮರನೂ ಇಲ್ಲ. ಅವ್ರಿಗೆ ಯಾಕೆ ಉತ್ತರ ಕೊಡ್ಬೇಕು? ಸರ್, ಇವತ್ತು ನೀವು ಕಾಂಗ್ರೆಸ್ ಕಾರ್ನಲ್ಲಿ 2 ಕೋಟಿ ಹಣ ಸೀಟ್ ಆಗಿದೆ. ಆ? ಸರ್, ಅದೊಂದು ಚೂರು ಮುಂದುವರ್ಸುತ್ತೆ. ಇಲ್ಲ ಇಲ್ಲ ಅದೇ ಅಸ್ಸಾಂದು ತಗೊಂಡು ಇಲ್ಲೇನು ಏನ್ ನೋಡ್ರಿ, ಅಸ್ಸಾಂ ಚೀಫ್ ಮಿನಿಸ್ಟರ್ ಅವ್ರು ಹೇಳಿರೋದು. ಅವರು ಈ ದೇಶದ ಪ್ರಧಾನಮಂತ್ರಿನೂ ಅಲ್ಲ, ಈ ದೇಶದ ಅಧ್ಯಕ್ಷರು ಅಲ್ಲ, BJP ಅಧ್ಯಕ್ಷರು ಅಲ್ಲ, ಕರ್ನಾಟಕದ ವಿರೋಧ ಪಕ್ಷದ ನಾಯಕರು ಅಲ್ಲ, ಮತ್ತೆ BJP ಅಧ್ಯಕ್ಷರು ಅಲ್ಲ. ಅವರು ಕ್ಲೋಸ್ ಮಾಡ. ಕಾಂಗ್ರೆಸ್ ನಾಯಕನ ಕಾರಲ್ಲಿ ಇವತ್ತು 2 ಕೋಟಿ ರೂಪಾಯಿ ಸೀಸ್ ಆಗಿದೆ ಸರ್ ಕಲಬುರಗಿಯಲ್ಲಿ. ಎಲ್ಲಿ? ಕಾಂಗ್ರೆಸ್ ರೈಲ್ವೆ ಸ್ಟೇಷನ್ ಹತ್ರ ಗೊತ್ತಿಲ್ಲ ನನಗೆ. ಎಲೆಕ್ಷನ್ ಕಮಿಷನ್ ಅವ್ರು ಕ್ರಮ ತಗೊಳ್ಳಿ. ಏನ್ ಕ್ರಮ ತಗೋತಾರೆ ನೋಡೋಣ. ಎಲೆಕ್ಷನ್ ಕಮಿಷನ್ ನಂಗೆ ಗೊತ್ತಿಲ್ಲ. ಐ ಡು ನಾಟ್ ನೋ. ಮಾಹಿತಿನೇ ಇಲ್ಲ. ಸರ್, ಕಾಂಗ್ರೆಸ್ ಪಕ್ಷಕ್ಕೆ ಈಗ ಹಂಗ್ ಲೆಕ್ಕ ಹಾಕಿದ್ರೆ ಇವ್ರದ್ದು ಸುಧಾಕರ್ 4,80,00,000 ಸಿಕ್ಕದೆ. ಮಾಜರ್ ಎಲ್ಲ ಆಗಿದೆ, FIR ಎಲ್ಲ ಆಗಿದೆ. ಅದಕ್ಕೆ ಏನು ಹೇಳ್ತೀರಪ್ಪ? ನೋ ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅಂತಲ್ಲ. ಯಾರೇ ಮಾಡಿದ್ರು ಕೂಡ ಕಾನೂನಿಗೆ ವಿರುದ್ಧ ಇದ್ರೆ ಕ್ರಮ ತಗೋಬೇಕು. ಸರ್, ಈಗ ಬೆಂಗಳೂರು ಅಂತ ಸಿಟಿಯಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಆಗ್ತಾ ಇಲ್ಲ, ಜನರು ಬಂದು ಮತದಾನ ಮಾಡ್ತಾ ಇಲ್ಲ, 50% ಪಾಸ್ ಆಗ್ತಾ ಇಲ್ಲ ಸರ್ ಬೆಂಗಳೂರು ಸಿಟಿಗಳಲ್ಲಿ. ಈಗ ಕಳೆದ ಬಾರಿಗಿಂತ ಈ ಸಾರಿ ಜಾಸ್ತಿ ಆಗಿದೆ. ಈ ಸಾರಿ ಎಲೆಕ್ಷನ್ನಲ್ಲಿ ಕಳೆದ ಲೋಕಸಭಾ ಚುನಾವಣೆಗಿಂತ ಈ ಸಾರಿ ಜಾಸ್ತಿ ಆಗಿದೆ ಅಲ್ವಾ? ಬೆಂಗಳೂರಿನಲ್ಲೂ ಕೂಡ ಜಾಸ್ತಿ ಆಗಿದೆ. ಓಕೆ, ಥ್ಯಾಂಕ್ ಯು. ಸರ್, ಈಗ ಎತ್ತರವ್ರು ಹೇಳ್ತಾರೆ ಕಾಂಗ್ರೆಸ್ ಪಕ್ಷ ಲಿಂಗಾಯತ ವಿರೋಧಿ ಇದೆ, ಲಿಂಗಾಯತರಿಗೆ ಅವರ ಮೀಸಲಾತಿ ಕೊಡಕ್ಕೆ ಆಗಲ್ಲ, ಅವ್ರ ಹತ್ರ ನಿಂತ್ಕೊಂಡು ಕೇಳಕ್ಕಾಗಲ್ಲ ಅಂತ ಹೇಳ್ತಾರೆ ತಳ್ಳವ್ರು. ಅವರೇ ಇದ್ರಲ್ಲ, ಕೊಡಿಸ್ಬೋದಾಗಿತ್ತಲ್ಲ. ನಾಳೆ ಇದ್ರಲ್ಲ ಯಾಕೆ ಮಾಡಲಿಲ್ಲ? ಸರ್, ಮಾದಾಯಿ ವಿಚಾರದಲ್ಲಿ